ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ಗೆ ನಿಮ್ಗೆಲ್ಲರಿಗೂ ಅತ್ಯುತ್ಸಾಹದ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋದು ಸುಮ್ಮನೆ ಯಾವುದೋ ಹೊಸ ಟೆಕ್ನಾಲಜಿ ಬಗ್ಗೆ ಅಲ್ಲ, ಬದಲಾಗಿ ಈ ಎಐ ಪ್ರಪಂಚದಲ್ಲಿ ನಮ್ಮ ವೃತ್ತಿಜೀವನವನ್ನ, ನಮ್ಮ ಕೆರಿಯರನ್ನ ಮುಂದಿನ ಹಂತಕ್ಕೆ ಹೇಗೆ ಕೊಂಡು ಹೋಗ್ಬೋದು ಅನ್ನೋದರ ಬಗ್ಗೆ. ಕೇವಲ ನೋಡುಗರಾಗಿ ಉಳಿಯದೆ ಬದಲಾಗ್ತಿರೋ ಈ ಜಗತ್ತಿನಲ್ಲಿ ನೀವೊಬ್ಬ ಆರ್ಕೆಸ್ಟ್ರೇಟರ್ ಆಗಿ ಹೇಗೆ ಬೆಳೀಬಹುದು ಅನ್ನೋದನ್ನ ನಾವಿವತ್ತು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಓಕೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ನಾವು ಕವರ್ ಮಾಡ್ತಿರೋ 4 ಮುಖ್ಯ ಟಾಪಿಕ್ಸ್ ಇವು. ಮೊದಲನೇದು ಎಐ ಇಂದ ಆಗ್ತಿರೋ ಉದ್ಯೋಗದ ವಿಕಾಸ. ಎರಡನೇದು ಬದಲಾವಣೆಗೆ ಹೊಂದಿಕೊಳ್ಳೋಕೆ ಎಡಿಎಪಿಟಿ ಫ್ರೇಮ್ವರ್ಕ್. ಮೂರನೇದು ಎಐ ಸೇವಾ ವ್ಯವಹಾರಗಳನ್ನು ಹೇಗೆ ಕಟ್ಟೋದು. ಮತ್ತು ಕೊನೆಯದಾಗಿ ತುಂಬಾನೇ ಮುಖ್ಯವಾದದ್ದು ಲೋಕಲ್ ಡೇಟಾ ಸುರಕ್ಷತೆ. ಇಲ್ಲಿರೋ ಈ ವಾಕ್ಯನ ಒಂದ್ಸಲ ಗಮನಿಸಿ. ಈ ಎಐ ಪ್ರಪಂಚದಲ್ಲಿ 7 ಥರದ ಜನ ಫೇಲ್ ಆಗ್ತಾರೆ. ಒಬ್ರು ಎಐ ಬಳಸದವರು, ಇನ್ನೊಬ್ರು ಕೇವಲ ಎಐ ಮಾತ್ರ ಬಳಸೋರು. ನೋಡಿದ್ರಲ್ಲ, ಎಐ ಬಳಸ್ತಿರೋರು ಹಿಂದೆ ಬೀಳ್ತಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಕೇವಲ ಎಐ ಮಾತ್ರ ಬಳಸೋರು ಕೂಡ ಫೇಲ್ ಆಗ್ತಾರೆ ಅನ್ನೋದು ಸ್ವಲ್ಪ ಆಶ್ಚರ್ಯ ಅನ್ಸಲ್ವಾ? ಹೌದು, ಕೇವಲ ಒಬ್ಬ ಸಾಮಾನ್ಯ ಯೂಸರ್ ಆಗಿ ಉಳಿದ್ರೆ ಖಂಡಿತ ಸಾಲ್ದು. ಆ ಟೂಲ್ಸ್ನ ಎಲ್ಲಿ ಹೇಗೆ ಬಳಸಬೇಕು, ನಮ್ಮ ಲಾಭಕ್ಕೆ ತಕ್ಕಂತೆ ಹೇಗೆ ಮಾರ್ಪಡಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಸರ್ವೈವ್ ಆಗೋದು ಬಹಳ ಕಷ್ಟ. ನಮ್ಮ ಮೊದಲನೇ ಸೆಕ್ಷನ್ ಎಐ ಉದ್ಯೋಗದ ವಿಕಾಸ, ಅಂದ್ರೆ ಮ್ಯಾನ್ಯುಯಲ್ ಕೆಲಸದಿಂದ ಎಐ ಆಟೋಮೇಷನ್ ಕಡೆಗೆ ನಾವೇಗೆ ಮೂವ್ ಆಗ್ತಿದೀವಿ ಅಂತ. ಹೈ ವ್ಯಾಲ್ಯೂ ಕೆಲಸ ಅಂದ್ರೆ ಏನು ಅನ್ನೋ ಡೆಫಿನೇಷನ್ ಇವಾಗಲೇ ಕಂಪ್ಲೀಟ್ ಆಗಿ ಬದಲಾಗ್ತಿದೆ. ಇನ್ನು ಒಂದ್ಸಲ ನೋಡಿ, ಎಡಭಾಗದಲ್ಲಿ ಏನಿದೆ, ಮ್ಯಾನ್ಯುಯಲ್ ಡೇಟಾ ಎಂಟ್ರಿ, ಬೇಸಿಕ್ ಕೋಡಿಂಗ್, ಕೋಲ್ಡ್ ಕಾಲ್ಸ್, ಇವೆಲ್ಲ ಕಡಿಮೆ ಮೌಲ್ಯದ ಕೆಲಸಗಳು. ಇವುಗಳನ್ನ ಎಐ ಆರಾಮಾಗಿ ರೀಪ್ಲೇಸ್ ಮಾಡ್ತಿದೆ. ಆದರೆ ಬಲಭಾಗದಲ್ಲಿ ನೋಡಿ, ಇದು ಅಸಲಿ ಆಟ. ಎಐ ಏಜೆಂಟ್ ಬಿಲ್ಡರ್, ಪ್ರಾಂಪ್ಟ್ ಇಂಜಿನಿಯರ್, ಎಐ ಆರ್ಕೆಸ್ಟ್ರೇಟರ್, ಇವೆಲ್ಲ ಹೊಸ ಹೈ ವ್ಯಾಲ್ಯೂ ಹುದ್ದೆಗಳು. ಈ ಆಟೋಮೇಷನ್ ಸಿಸ್ಟಮ್ಗಳನ್ನ ಯಾರು ಬಿಲ್ಡ್ ಮಾಡ್ತಾರಲ್ಲ, ಅವರೇ ಇಂದಿನ ಹೈ ಪೇಯ್ಡ್ ಪ್ರೊಫೆಷನಲ್ಸ್. ಇವರೇ ಮುಂದಿನ ಭವಿಷ್ಯ. ಹಾಗಾದ್ರೆ ಈ ಬದಲಾವಣೆಗೆ ನಾವೇಗೆ ಹೊಂದ್ಕೊಳ್ಳೋದು? ಅದೇ ನಮ್ಮ ಎರಡನೇ ಸೆಕ್ಷನ್, ಎಡಿಪಿ ಫ್ರೇಮ್ವರ್ಕ್. ಯಾವುದೇ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇಲ್ದವರು ಕೂಡ ಎಐನ ಹೇಗೆ ಮಾಸ್ಟರ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಮೆಟಲ್ ಅಂತಾನೆ ಹೇಳ್ಬೋದು. ಈ 5 ಹಂತಗಳನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲನೇದು ಎಕ್ನಾಲೆಜ್, ಅಂದ್ರೆ ಈ ಎಐ ಶಿಫ್ಟ್ ಅನ್ನ ಒಪ್ಕೊಳ್ಳೋದು. ಎರಡನೇದು ಡ್ಯಾಬಲ್, ಮಾರ್ಕೆಟ್ನಲ್ಲಿರೋ ಫ್ರೀ ಟೂಲ್ಸ್ ಜೊತೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋದು, ಆಟ ಆಡೋದು. ಮೂರನೇದು ಆಂಪ್ಲಿಫೈ, ನಿಮಗೆ ಸೂಕ್ತವಾದ ಟೂಲ್ಸ್ನ ಆರಿಸ್ಕೊಂಡು ನಿಮ್ದೇ ಆದ ಒಂದು ಸಾಲಿಡ್ ಟೂಲ್ ಕಿಟ್ ರೆಡಿ ಮಾಡ್ಕೊಳ್ಳೋದು. ನಾಲ್ಕನೇದು ಪ್ರಾಬ್ಲಮ್ ಸಾಲ್ವ್, ಈ ಟೂಲ್ಸ್ ಬಳಸಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಕ್ಕೆ ಶುರು ಮಾಡೋದು. ಮತ್ತು ಕೊನೆಯದಾಗಿ ಟೈ ಟುಗೆದರ್, ಈ ಎಲ್ಲ ವರ್ಕ್ಫ್ಲೋಗಳನ್ನ ಸೇರಿಸಿ ಒಂದು ಕಂಪ್ಲೀಟ್ ಆಟೋಮೇಷನ್ ಸಿಸ್ಟಮ್ ಆಗಿ ಕನೆಕ್ಟ್ ಮಾಡೋದು. ಇಷ್ಟೇ ನೋಡಿ, ಸಿಂಪಲ್. ಸೊ ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್ ಏನಂದ್ರೆ, ನಮ್ಮ ಅಂತಿಮ ಗುರಿ ಒಬ್ಬ ಎಐ ಆರ್ಕೆಸ್ಟ್ರೇಟರ್ ಆಗೋದು. ಅಂದ್ರೆ ಯಾರು? ಇವರೊಬ್ಬ ಸಿಇಒ ಇದ್ದ ಹಾಗೆ. ಅನೇಕ ಎಐ ಏಜೆಂಟ್ಗಳನ್ನ ತಮ್ಮ ಎಂಪ್ಲಾಯೀಸ್ ತರಹ ಯೂಸ್ ಮಾಡಿಕೊಂಡು ಎಷ್ಟೇ ಕಾಂಪ್ಲೆಕ್ಸ್ ಕೆಲಸ ಇದ್ರೂ ಅದನ್ನ ಸ್ಮೂತಾಗಿ ಮಾಡಿಸೋರೆ ಈ ಆರ್ಕೆಸ್ಟ್ರೇಟರ್. ಇದು ನಿಜಕ್ಕೂ ಭವಿಷ್ಯದ ಅತ್ಯಂತ ಮೌಲ್ಯಯುತ ಲೀಡರ್ಶಿಪ್ ಸ್ಕಿಲ್. ಸರಿ, ಈಗ ಕೇವಲ ಸ್ಕಿಲ್ಸ್ ಕಲಿಯೋದ್ರಿಂದ ಒಂದು ಹೆಜ್ಜೆ ಮುಂದೆ ಹೋಗೋಣ. ನಮ್ಮ ಮೂರನೇ ವಿಭಾಗ, ಎಐ ಆಟೋಮೇಷನ್ ಬಳಸಿ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೊತೆ ಲಾಭದಾಯಕ ಬಿಸ್ನೆಸ್ ಕಟ್ಟೋದು ಹೇಗೆ. ಈ ನಂಬರ್ ನೋಡಿ, $500 ಮಿಲಿಯನ್. ಕೇವಲ ಕಳೆದ ವರ್ಷ ಫೈಬರ್ನಂತ ಒಂದೇ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಎಐ ಸೇವೆಗಳಿಂದಲೇ ಬಂದಿರೋ ರೆವೆನ್ಯೂ ಇದು. ಜಸ್ಟ್ ಇಮ್ಯಾಜಿನ್ ಮಾಡಿ, ಜಾಗತಿಕ ಮಾರುಕಟ್ಟೆಯಲ್ಲಿ ಈ ಎಐ ಆಟೋಮೇಷನ್ಗೆ ಎಷ್ಟೊಂದು ಡಿಮ್ಯಾಂಡ್ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದೊಂದು ಬೃಹತ್ ಮತ್ತು ನಾವು ಇನ್ನೂ ಸಂಪೂರ್ಣವಾಗಿ ಬಳಸ್ಕೊಳ್ಳೋದ ಮಾರ್ಕೆಟ್. ಎಷ್ಟೋ ಬಿಸ್ನೆಸ್ ಓನರ್ಸ್ಗೆ, ಫೌಂಡರ್ಸ್ಗೆ ಈ ಎಐ ಸಿಸ್ಟಮ್ಗಳನ್ನ ಕೂತು ಬಿಲ್ಡ್ ಮಾಡೋಕೆ ಟೈಮ್ ಇರಲ್ಲ. ಹಾಗಾಗಿ ಕಸ್ಟಮ್ ಎಐ ಏಜೆಂಟ್ಗಳನ್ನ, ಕಂಟೆಂಟ್ ಕ್ಲೋನಿಂಗ್ ಸಿಸ್ಟಮ್ಗಳನ್ನ ಸೆಟಪ್ ಮಾಡ್ಕೊಡೋಕೆ ಅವರು ತಿಂಗಳಿಗೆ $6,000 ಪೇ ಮಾಡೋಕೆ ರೆಡಿ ಇದ್ದಾರೆ. ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ಗೆ ಈ ಸರ್ವಿಸ್ ಕೊಡೋದು ಈಗಿನ ಟೈಮ್ನಲ್ಲಿ ಹೈ ಪ್ರಾಫಿಟ್ ಬಿಸ್ನೆಸ್ ಮಾಡೆಲ್. ಖಂಡಿತವಾಗಿಯೂ ಹೌದು. ಇದಕ್ಕೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಆಟೋಮೇಟೆಡ್ ಪಾರ್ಟ್ನರ್ಶಿಪ್ ಏಜೆಂಟ್ ಇದೇನ್ ಮಾಡುತ್ತೆ, ಪ್ರತಿದಿನ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಾನ್ಸರ್ ಟ್ಯಾಗ್ಗಳನ್ನ ತಾನಾಗೇ ಮಾನಿಟರ್ ಮಾಡುತ್ತೆ. ಆಮೇಲೆ ಅದನ್ನ ಕಂಪನಿಯ ಇಂಟರ್ನಲ್ CRM ಜೊತೆ ಕ್ರಾಸ್ ಚೆಕ್ ಮಾಡುತ್ತೆ. ಆಮೇಲೆ apollo.io ಮೂಲಕ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹುಡುಕುತ್ತೆ. ಫೈನಲ್ ಆಗಿ ಅವರಿಗೊಂದು ಪರ್ಸನಲೈಸ್ಡ್ ಕೋಲ್ಡ್ ಇಮೇಲ್ ಕೂಡ ಕಳಿಸುತ್ತೆ. ಇದೆಲ್ಲ ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ. ಮ್ಯಾನ್ಯುಯಲ್ ಆಗಿ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಲ್ವಾ, ಅದನ್ನ ಈ ಸಣ್ಣ ಎಐ ಏಜೆಂಟ್ ನಿರಂತರವಾಗಿ ಯಾವುದೇ ದಣಿವಿಲ್ಲದೆ ಮಾಡುತ್ತೆ. ಬನ್ನಿ ಈಗ ನಮ್ಮ ಕೊನೆಯ ಹಾಗೂ ಅತ್ಯಂತ ಮುಖ್ಯವಾದ ಸೆಕ್ಷನ್ಗೆ ಹೋಗೋಣ. ಇದು ಹೇಗೆ ಬೆಳೀತದೆ ಅಂತ ನೋಡೋಣ. ಡೇಟಾವನ್ನ ಲೋಕಲ್ ಆಗಿ ಸೆಕ್ಯೂರ್ ಮಾಡೋದು. ಇದು ಮಾಡರ್ನ್ ಲೀಡರ್ಸ್ಗೆ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಲೆಸನ್ ಇದ್ದ ಹಾಗೆ.
ನಮ್ಮ ಕಂಪನಿಯ ಪ್ರೈವೇಟ್ ಇನ್ಫಾರ್ಮೇಷನ್ ಅನ್ನ ಪಬ್ಲಿಕ್ ಕ್ಲೌಡ್ ಮಾಡೆಲ್ಗಳಿಗೆ ಫೀಡ್ ಮಾಡೋದು ಎಷ್ಟೊಂದು ಡೇಂಜರಸ್ ಗೊತ್ತಾ? ಹಿಸ್ಟ್ರಿ ನೋಡಿದ್ರೆ ಈ ಹಿಂದೆ ಆಗಿರೋ ಡೇಟಾ ಬ್ರೀಚ್ಗಳಲ್ಲಿ ಬರೋಬ್ಬರಿ 25 ಮಿಲಿಯನ್ಗೂ ಹೆಚ್ಚು ಕ್ಲೌಡ್ ಬೇಸ್ಡ್ AI ಚಾಟ್ ಲಾಗ್ಗಳು ಪಬ್ಲಿಕ್ ಆಗಿ ಲೀಕ್ ಆಗಿವೆ. ನಮ್ಮ ಸೆನ್ಸಿಟಿವ್ ಡೇಟಾನ ಈ ರೀತಿ ರಿಸ್ಕ್ ಮಾಡೋಕೆ ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ಹಾಗಾದರೆ ಪರಿಹಾರ ಏನು? ಇಲ್ಲೇ ಒಂದು ಸಿಂಪಲ್ ಅನಾಲಜಿ ಹೇಳ್ತೀನಿ ಕೇಳಿ. ಕ್ಲೌಡ್ ಮಾಡೆಲ್ಸ್ ಒಂದು ಫೆರಾರಿ ಕಾರಿದ್ದ ಹಾಗೆ. ತುಂಬ ಪವರ್ಫುಲ್, ಆದರೆ ಸಣ್ಣಪುಟ್ಟ ದಿನನಿತ್ಯದ ಕೆಲಸಗಳಿಗೆ ಅದು ಬೇಡ ಮತ್ತು ಎಕ್ಸ್ಪೆನ್ಸಿವ್. ಜೊತೆಗೆ ಡೇಟಾ ಪಬ್ಲಿಕ್ ಸರ್ವರ್ಗಳಲ್ಲಿರುತ್ತೆ, ಸೊ ರಿಸ್ಕಿ. ಆದರೆ ಲೋಕಲ್ ಎಡ್ಜ್ ಮಾಡೆಲ್ಸ್ ಲೈಕ್ ಜೆಮ್ಮಾ 4 ರ್ಯಾಪಿಡ್ ಟ್ರಾನ್ಸಿಟ್ ಇದ್ದ ಹಾಗೆ. ಬಹುತೇಕ ಫ್ರೀ, ಫಾಸ್ಟ್, ಮತ್ತೆ ಡೇಟಾ ನಿಮ್ಮ ಡಿವೈಸ್ ಬಿಟ್ಟು ಹೊರಗೆ ಹೋಗೋದಿಲ್ಲ ಅನ್ನೋದ್ರಿಂದ 100ಕ್ಕೆ 100 ಸೇಫ್ ಆ್ಯಂಡ್ ಸೆಕ್ಯೂರ್. ಒಬ್ಬ ಸ್ಮಾರ್ಟ್ AI ಆರ್ಕೆಸ್ಟ್ರೇಟರ್ ಆಗಿ ನೀವು ರೂಢಿಸ್ಕೊಳ್ಬೇಕಾದ ಸಿಂಪಲ್ ಡೈಲಿ ಹ್ಯಾಬಿಟ್ಸ್ ಇವು. ಆಂಡ್ರಾಯ್ಡ್ ಅಥವಾ ಮ್ಯಾಕ್ನಲ್ಲಿ ಸಣ್ಣ 1B ಪ್ಯಾರಾಮೀಟರ್ ಲೋಕಲ್ ಮಾಡೆಲ್ಸ್ ರನ್ ಮಾಡಿ. ಎಡ್ಜ್ AI ಪ್ರೊಸೆಸಿಂಗ್ಗೆ ಲ್ಯಾಪ್ಟಾಪ್ನಲ್ಲಿರೋ ಯೂನಿಫೈಡ್ ಮೆಮೊರಿ ಯೂಸ್ ಮಾಡಿ. ಕೆಲಸ ಆದ್ಮೇಲೆ ಡೇಟಾ ಕ್ಲಿಯರ್ ಮಾಡೋಕೆ ಆ ಲೋಕಲ್ ಆ್ಯಪ್ ಡಿಲೀಟ್ ಮಾಡಿಬಿಡಿ. ಮತ್ತು ಸೆನ್ಸಿಟಿವ್ ಅಲ್ಲದ ಅಂದ್ರೆ ಯಾವುದೇ ಪ್ರೈವೇಟ್ ಇನ್ಫಾರ್ಮೇಷನ್ ಇಲ್ಲದೆ ಇರೋ ಕೆಲಸಗಳಿಗೆ ಮಾತ್ರ ಆ ದೊಡ್ಡ ಕ್ಲೌಡ್ ಮಾಡೆಲ್ಸ್ನ ಬಳಸಿ. ತುಂಬಾ ಸಿಂಪಲ್ ಚೆಕ್ಲಿಸ್ಟ್, ಆದರೆ ತುಂಬಾನೇ ಪವರ್ಫುಲ್. ಸೊ ಕೊನೆಯದಾಗಿ ನೀವೆಲ್ಲರೂ ನಿಮ್ಮನ್ನು ನೀವು ಕೇಳ್ಕೋಬೇಕಾದ ಒಂದು ಪ್ರೊವೊಕೇಟಿವ್ ಪ್ರಶ್ನೆ ಇಲ್ಲಿದೆ. ನೀವು ಈ ಆಟೋಮೇಟೆಡ್ ಸಿಸ್ಟಮ್ಗಳನ್ನ ಬಿಲ್ಡ್ ಮಾಡ್ತಿದ್ದೀರಾ ಅಥವಾ ಅವುಗಳ ವಿರುದ್ಧ ಸ್ಪರ್ಧಿಸ್ತಿದ್ದೀರಾ? ಇದು ಕೇವಲ ಟೆಕ್ನಿಕಲ್ ಸ್ಕಿಲ್ಸ್ ಬಗ್ಗೆ ಅಲ್ಲ, ಇದೊಂದು ಕಂಪ್ಲೀಟ್ ಲೀಡರ್ಶಿಪ್ ಎವಲ್ಯೂಷನ್. ನಿಮ್ಮ ಕೆರಿಯರ್ನ ಲಾಂಗ್ ಟರ್ಮ್ ಸರ್ವೈವಲ್ ಈಗ ನಿಮ್ಮ ಕೈಯಲ್ಲೇ ಇದೆ. ಇವತ್ತೇ ಆಕ್ಷನ್ ತಗೊಳ್ಳಿ. ಮತ್ತೆ ಮುಂದಿನ ಎಕ್ಸ್ಪ್ಲೇನರ್ನಲ್ಲಿ ಸಿಗೋಣ. ಅಲ್ಲಿವರೆಗೆ ಕ್ಯೂರಿಯಸ್ ಆಗಿರಿ.